ಜುಲೈ 16 ಬುಧವಾರದಂದು ಈ ವರ್ಷದ ಕರ್ಕಟಕ ಸಂಕ್ರಮಣ. ಹಿಂದೂ ಧರ್ಮದಲ್ಲಿ ಈ ಕರ್ಕಟಕ ಸಂಕ್ರಮಣವನ್ನು ವಿಶೇಷವಾಗಿ ಆಚರಿಸಲಾಗುತ್ತದೆ. ರಾಶಿ ಚಿಹ್ನೆಯ ಪ್ರಕಾರ ಸೂರ್ಯನು ತನ್ನ ಪಥವನ್ನು ಬದಲಾಯಿಸುವಾಗ ಸಂಕ್ರಾಂತಿ ಸಂಭವಿಸುತ್ತದೆ. ಮಿಥುನ ರಾಶಿಯಿಂದ ಕರ್ಕ ರಾಶಿಗೆ ಸೂರ್ಯನ ಚಲಿಸುವ ಈ ದಿನವನ್ನು ಕರ್ಕಾಟಕ ಸಂಕ್ರಮಣವೆಂದು ಕರೆಯಲಾಗುತ್ತದೆ. ಕರ್ಕಟಕ ಸಂಕ್ರಮಣವನ್ನು ದಕ್ಷಿಣಾಯನದ ಆರಂಭ ಎಂದು ಪರಿಗಣಿಸಲಾಗುತ್ತದೆ. ಸೂರ್ಯನು ದಕ್ಷಿಣಾಯಾನಕ್ಕೆ ಪ್ರವೇಶಿಸುವುದರೊಂದಿಗೆ ದಕ್ಷಿಣಾಯಾನದ ಪರ್ವಕಾಲ ಆರಂಭವಾಗುತ್ತದೆ. ಅಂದರೆ ಇನ್ನು ಮುಂದಿನ 6 ತಿಂಗಳುಗಳ ಕಾಲ ಸೂರ್ಯನು ದಕ್ಷಿಣಾಯಾನದಲ್ಲಿ ತನ್ನ ಕಾರ್ಯವನ್ನು ನಿರ್ವಹಿಸುತ್ತಾನೆ. ಮುಂದಿನ ಮಕರ ಸಂಕ್ರಮಣದ ಪರ್ವಕಾಲದವರೆಗೆ ಸೂರ್ಯನು ದಕ್ಷಿಣಾಯಾನದಲ್ಲಿ ಇದ್ದು ನಂತರ ಮಕರ ಸಂಕ್ರಾಂತಿಯಂದು ಉತ್ತರಾಯಣಕ್ಕೆ ಪ್ರವೇಶಿಸುವುದರೊಂದಿಗೆ ಉತ್ತರಾಯಣ ಆರಂಭಗೊಳ್ಳುತ್ತದೆ. ಮುಖ್ಯವಾಗಿ ದಕ್ಷಿಣಾಯಾನವನ್ನು ದೇವತೆಗಳ ರಾತ್ರಿ ಎಂದು ಪರಿಗಣಿಸಲಾಗುತ್ತದೆ. ಈ ದಿನದಂದು ಪವಿತ್ರ ನದಿಯಲ್ಲಿ ಮಿಂದು ಜಪ ತಪ ತರ್ಪಣಗಳೊಂದಿಗೆ ಬಡವರಿಗೆ ಬಟ್ಟೆ ಧನ ಧಾನ್ಯಗಳನ್ನು ಹಾಗೂ ಅಗತ್ಯ ವಸ್ತುಗಳನ್ನು ದಾನ ಮಾಡುವುದರಿಂದ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಈ ಕರ್ಕಟಕ ಸಂಕ್ರಮಣದಂದು ವಿಶೇಷವಾಗಿ ಸೂರ್ಯ ದೇವರಿಗೆ ಪೂಜೆ ಮಾಡುವುದರೊಂದಿಗೆ ವಿಷ್ಣು ನಾಮ ಪಠನೆ ಮಾಡುವುದರಿಂದ ಮನಸ್ಸಿನ ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ನಂಬಲಾಗಿದೆ. ದಕ್ಷಿಣಾಯನ ಪರ್ವಕಾಲ ಹೊಸ ಮನೆ ಗೃಹ ಪ್ರವೇಶದಿಂದ ಹಿಡಿದು ಆರಂಭಗೊಳ್ಳುವ ಎಲ್ಲ ವ್ಯಾಪಾರ ವ್ಯವಹಾರಗಳಿಗೂ ಈ ಕರ್ಕಟಕ ಸಂಕ್ರಮಣ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಮಹಾರಾಷ್ಟ್ರ, ಗುಜರಾತ್ ಮತ್ತು ಪಶ್ಚಿಮ ಬಂಗಾಳದಂತಹ ಭಾರತದ ವಿವಿಧ ಪ್ರದೇಶಗಳಲ್ಲಿ ಈ ಕರ್ಕಟಕ ಸಂಕ್ರಮಣವನ್ನು ವಿಶೇಷವಾಗಿ ಆಚರಿಸುತ್ತಾರೆ.